ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಇನ್ನು ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಈ ಸುದ್ದಿಯಲ್ಲಿ ನಾಡಿನ ಎಲ್ಲ ಜನರಿಗೂ ಒಂದು ಮುಂದಿನ ಪೀಳಿಗೆಗೆ ನಾವು ಯಾವ ರೀತಿ ಇರಬೇಕು, ಏನೆಲ್ಲ ನಾವು ಗಮನಿಸ್ಕೊಂಡು ಹೋದರೆ ಮಾತ್ರ ನಿಮಗೆ ಹುಟ್ಟಿರುವಂಥ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಸಿಗುತ್ತೆ. ನೀವು ಅಂದ್ಕೊಂಡಿರುವಂಥ ಸಾಧನೆಗಳು ಅವ್ರ ಕಡೆಯಿಂದ ಮಾಡಿಸ್ಕೊಡ್ತೀರಾ. ಒಂದು ಮಗು ಹುಟ್ಟಿದ ಮೇಲೆ ಏನೆಲ್ಲ ಆಸೆ ಕಂಡಿಡ್ತೀರಾ, ಶಾಲೆಗೆ ಸೇರಿಸಿದ ಮೇಲೆ ಡಾಕ್ಟ್ರ್ ಮಾಡಬೇಕು, ಇಂಜಿನಿಯರು, ಪೊಲೀಸು, ಯಾವುದೋ ಒಂದು ಒಳ್ಳೆ ಟೀಚರು, ಏನೆಲ್ಲ ಆಸೆ ಇಟ್ಕೊಂಡಿರ್ತೀರೋ ಅವೆಲ್ಲ ಕೇವಲ ಅವರು ವಿದ್ಯಾಭ್ಯಾಸ ಮುಗಿದ ಮೇಲೆ ಎಲ್ಲ ಆಗುತ್ತೆ ಅಂತ ಅಂದ್ಕೊಳ್ಳೋದು ತುಂಬ ಒಂದು ಕಷ್ಟಕರವ ಅದು. ಆದರೆ ಇವತ್ತು ನಡೀತಿರೋದೆಲ್ಲ ನೋಡ್ತಿದ್ರೆ, ಮೊದಲು ನಾವು ಬಾಳ್ತಿರುವಂತಹ ನಮ್ಮ ಪ್ರಕೃತಿ, ನಮ್ಮ ದೇಶ, ನಮ್ಮ ರಾಜ್ಯದಲ್ಲಿ ಸಮಾನವಾಗಿ ಏನು ಕುಂದುಕೊರತೆಗಳಿದೆ, ಯಾವುದೇ ರೀತಿಯ ಸಮಸ್ಯೆಗಳು ಬರ್ದಂಗೆ ಫಸ್ಟ್ ಇದನ್ನು ಕಾಪಾಡ್ಕೊಂಡು ಹೋಗಬೇಕು. ಅಂದರೆ ನಮ್ಮ ಜೀವನ ಒಂದು ಹಡಗಲ್ಲಿ ನಾವು ಜೀವನ ಮಾಡ್ತಾ ಇರೋವಂಥ ಯೋಚನೆ ಮಾಡಿದ್ವಿ. ಸಮುದ್ರದಲ್ಲಿ ನಾವು ಪ್ರಯಾಣ ಮಾಡ್ತಾಯಿದ್ದೀವಿ ಒಂದು ಹಡಗಲ್ಲಿ ಕುತ್ಕೊಂಡು. ಆ ಹಡಗು ಸರಿಯಾದ ರೀತಿಯಲ್ಲಿ ದಡಕ್ಕೆ ಸೇರಿದ್ರೆ ಮಾತ್ರ ನಮ್ಮ ಜೀವನ ನಾವು ಅಂದ್ಕೊಂಡಿರೋದೆಲ್ಲ ಸಾಧನೆ ಮಾಡ್ಕೋಬೋದು. ಮೊದಲು ಹಡಗೆ ಒಂದು ಸಮಸ್ಯೆಗಳಿದ್ರೆ ಗಾಳಿ ವಾತಾವರಣಕ್ಕೆ ಇಲ್ಲ ಒಂದು ರಂಧ್ರ ಬಿದ್ದು ನೀರು ಸೇರಿಕೊಳ್ಳೋದು ಏನೆಲ್ಲ ಮಾಡೋಕ್ಕೂ ಆಗಲ್ಲ, ಬರೀ ಆಸೆ ಬಿಟ್ಕೋಬೋದು. ಹಾಗಾಗಿ ಆ ಹಡಗನ್ನು ಕಾಪಾಡ್ಕೊಳ್ಳೋ ಜವಾಬ್ದಾರಿ ಹಡಗಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ, ಈ ಭೂಮಿ ಮೇಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಎಲ್ಲರಿಗೂ ಒಂದು ತಗೋಬೇಕು. ಪ್ರತಿಯೊಬ್ಬರು ಜಾಗೃತಿ ಮೂಡಿಸ್ಬೇಕು, ಗೊತ್ತಿರೋ ವಿಷಯ, ಮತ್ತು ಕೇರಿಂಗ್ ತೊಗೋಬೇಕು. ಪ್ರತಿಯೊಬ್ಬರು ಜಾಗೃತರಾಗಿರಬೇಕು. ಆ ಹಡಗು ಸರಿಯಾದ ರೀತಿಯಲ್ಲಿ ಏನು ಸಮಸ್ಯೆ ಇಲ್ಲದಂಗೆ ದಡಕ್ಕೆ ಸೇರಬೇಕಾದ್ರೆ. ಸ್ನೇಹಿತರು, ಇವೆಲ್ಲ ನೋಡ್ತಿದ್ದೀರ. ಈಗ ಈ ವರ್ಷದಲ್ಲಂತೂ ಚೀನಾದಲ್ಲಿ ನಡೆದಿರುವಂತಹ ತುಫಾನಿಂದ ಎಷ್ಟು ಲಕ್ಷಾಂತರ ಜನರಿಗೆ ಸಮಸ್ಯೆ ಆಗಿಬಿಟ್ಟು, ಬರೀ ಗಾಳಿ 300 ಕಿಲೋಮೀಟರ್ ವೇಗದಲ್ಲಿ ಬರುವಂಥ ಗಾಳಿ ವೇಗಕ್ಕೆ ಅವರು ಕೊಚ್ಕೊಂಡು, ಕಾರ್ಗಳು ಕೊಚ್ಕೊಂಡು ಹೋಗೋದು, ಬೈಕ್ಗಳು ಕೊಡ್ಕೊಂಡು, ಮನುಷ್ಯರು ಕೊಚ್ಕೊಂಡು ಗಾಳಿಪಟಗಳ ಥರ ಓಡಾಡ್ಕೊಂಡು ಹೋಗೋದು, ಅವ್ರು ಮಾಡ್ಕೊಂಡಿದ್ದ ಆಸ್ತಿ ಪಾಸ್ತಿಗಳ ನಷ್ಟ, ಮನೆ ಮಠ ಎಲ್ಲ ಬಿದ್ದೋಗಿರೋವಂಥ ಘಟನೆ ನೋಡಿದ್ದೀರಾ. ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ನಡೆದಿರುವಂಥದ್ದು ಹೆಚ್ಚು ಮಳೆ ವಿಕೋಪಗಳಿಗೆ ನೋಡಿದ್ದೀರಾ, ಎಷ್ಟು ಸಮಸ್ಯೆಗಳು ಉಂಟಾಗಿದೆ ಅಂತ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಯಾದಗಿರಿ ಆಗ್ಬೋದು, ರಾಯಚೂರು ಆಗ್ಬೋದು, ಈ ಜಿಲ್ಲೆಗಳಲ್ಲಿ ನಡೆದಿರುವಂಥ ಘಟನೆಗಳನ್ನು ನೋಡಿಕೊಂಡು ನೀವು ಸ್ವಲ್ಪ ಜಾಗೃತರಾಗಿರಬೇಕು ಅಂತ ಹೇಳ್ತೀನಿ. ಸ್ನೇಹಿತರೆ, ಇವೆಲ್ಲ ನಡೀಬಾರ್ದಂದರೆ ನಾವೆಲ್ಲ ಪ್ರಕೃತಿಯನ್ನು ಕಾಪಾಡ್ಕೊಂಡು ಹೋಗಬೇಕು. ನೋಡಿ, ಇವತ್ತು ಭಾನುವಾರ, ತಾವೆಲ್ಲ ರಜೆಗಳಲ್ಲಿ ಇರ್ತೀರ. ಸ್ವಲ್ಪ ಒಂದಿನ ಆದರೂ ಸಮಾಜದ ಬಗ್ಗೆ, ಪ್ರಕೃತಿ ಬಗ್ಗೆ ಗಮನಿಸಿ, ಕೇರಿಂಗ್ ತೊಗೊಳ್ಳಿ. ಪ್ರತಿಯೊಬ್ಬರು ನಿಮ್ಮ ಮನೆ ಮುಂದೆ, ನಿಮ್ಮ ಜಮೀನುಗಳಲ್ಲಿ ಒಂದೊಂದು ಮರ ನೆಟ್ಟಿಸಿ. ಹಳೆ ಮರಗಳನ್ನು ಸಂರಕ್ಷಣೆ ಮಾಡ್ಕೊಂಡು ಹೋಗಬೇಕು. ಮೊದಲು ಹೊಸ ಮರಗಳನ್ನು ಬೆಳೆಸೋಗ್ತಾ ಇದ್ದೀವಿ, ಆ ಮರ ಒಡೆದೋಗಿರೋಂಗ 1,000-1,00,000 ಚಿಕ್ಕ ಗಿಡ ಇಡೋದು ಒಂದೇ, ದೊಡ್ಡ ಮರ ಕಡಿಯೋದು ಒಂದೇ. ಹಾಗಾಗಿ ಮೊದಲು ಹಳೆಯ ಮರಗಳನ್ನು ಸಂರಕ್ಷಣೆ ಮಾಡ್ಕೊಂಡೋಗಿ. ಗಾಳಿಯಲ್ಲಿ ಈ ರೀತಿಯ ಸಮಸ್ಯೆಗಳು ಉಂಟಾಗ್ತಾ ಇರೋದು ಸಮಾಜದ ಪ್ರಕೃತಿಯಲ್ಲಿ. ಯಾಕಂದರೆ ಪ್ರಕೃತಿಯಲ್ಲಿ ಇರುವಂತಹ ಆಮ್ಲಜನಕದ ಪ್ರಮಾಣ ತುಂಬ ಕಡಿಮೆ ಆಗ್ತಾಯಿದೆ. ಆಮ್ಲಜನಕ ಉಂಟು ಮಾಡ್ತಾ ಇರುವಂಥ ಮರಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಶೂನ್ಯ ಆಗ್ತಾಯಿದೆ. ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚು ಆಗ್ತಿದೆ ಪ್ರಕೃತಿಯಲ್ಲಿ. ಹಾಗಾಗಿ ಇವೆಲ್ಲ ವಿಕೋಪಗಳು ನಡೀತಿದ್ದಾವೆ. ಇದನ್ನು ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ಭೂಮಿ ಮೇಲೆ ಇರುವಂಥ ಪ್ರತಿಯೊಬ್ಬ ಮಾನವನಿಗೆ ಜವಾಬ್ದಾರಿ ಆಗಿರುತ್ತದೆ. ಇದನ್ನು ಯಾರೂ ಹೇಳಲ್ಲ. ಇವತ್ತು ಸರ್ಕಾರ ನಡೆಸಿರುವಂಥ ರಾಜಕಾರಣಿಗಳು ಅವರ ಪಕ್ಷಗಳನ್ನು ಉಳಿಸ್ಕೊಳ್ಳೋದ್ರಲ್ಲಿ, ಬೇರೆ ವಿರೋಧ ಪಕ್ಷಗಳನ್ನು ಟೆನ್ಷನ್ಗಳಿಗೆ ಕಾಪಾಡ್ಕೊಳ್ಳೋದ್ರಲ್ಲಿ ಅವರು ಇಲ್ಲಿ ಲೀನ ಆಗಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡೋರು ಅವರು ದುಡ್ಡು ಮಾಡ್ಕೊಳ್ಳೋ ರೀತಿಯಲ್ಲಿ ಅವ್ರ ಗಮನ ಹಾಕಿದ್ದಾರೆ. ಆದರೆ ಸಮಸ್ಯೆ ಬರೋದು ಮಧ್ಯದಲ್ಲಿರುವಂಥ ಜನರಿಗೆ. ಹಾಗಾಗಿ ಪ್ರತಿಯೊಬ್ಬ ಮಾನವನು ಇವತ್ತು ಗಮನಿಸ್ಕೊಂಡು ಹೋಗಿ, ಯಾರೆಲ್ಲ ಭ್ರಷ್ಟಾಚಾರ ಮಾಡ್ಕೊಂಡು ಹೋಗ್ತಿದ್ದಾರೆ ಪ್ರಕೃತಿ ಸಂರಕ್ಷಣೆಯಲ್ಲಿ, ಇವತ್ತು ಇಲ್ಲಿಗಲ್ ಆಗಿ ಮರಗಳು ಕದೀತಾ ಇದ್ದಾರೆ, ಪ್ರಕೃತಿ ನಾಶ ಮಾಡ್ತಿದ್ದಾರೆ, ಅದರ ವಿರುದ್ಧವಾಗಿ ಧ್ವನಿ ಎತ್ತಬೇಕು, ಹೋರಾಟ ಮಾಡಬೇಕು. ನಿಮ್ಮ ಹಳ್ಳಿ ಕಡೆ ಮರಗಳು ಒಂದು ರಾಜಾರೋಷರವಾಗಿ ಕಡಿತಿರ್ತಾರೆ, ಅದನ್ನು ನಿಲ್ಲಿಸಬೇಕು. ನೀವು ಒಂದು ಟ್ಯಾಕ್ಟ್ರಿಗಳಲ್ಲಿ ಮರಗಳನ್ನು ಹಾಕ್ಕೊಂಡು ಬರ್ತಿರ್ತಾರೆ, ಅದನ್ನು ತಡಿಬೇಕು. ನಿಮ್ಮ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ, ಸರ್ಕಾರಿ ಜಾಗಗಳಲ್ಲಿ ಮರಗಳನ್ನು ಕಡಿತಿರ್ತಾರೆ, ಮಾತಾಡಬೇಕು, ಧ್ವನಿ ಎತ್ತಬೇಕು. ಇಲ್ಲ ಅಂದರೆ ಯಾರು ಹೇಳೋರಿಲ್ಲ ಅಂದರೆ ನಿಮ್ಮ ಮಕ್ಕಳ ಭವಿಷ್ಯ ಮಧ್ಯದಲ್ಲಿ ನಿಂತೋಗುತ್ತೆ.
ನನ್ನ ಸರ್ವೆ ಪ್ರಕಾರ ನಾನು ಹೆಚ್ಚು ಬುಕ್ಸ್ ಓದೋದು, ಈಗ ನಡೀತಿರೋ ಬಗ್ಗೆ ತುಂಬ ಸ್ಟಡಿ ಮಾಡ್ತೀನಿ. ನೋಡ್ತಿದ್ರೆ ಒಂದು 5-6 ವರ್ಷದಲ್ಲೇ ನಮ್ಮ ಭೂಮಂಡಲದಲ್ಲಿ, ನಮ್ಮ ದೇಶದಲ್ಲಿ ತುಂಬಾ ರಾಜ್ಯಗಳು ಮುಳುಗಿ ಹೋಗ್ತವೆ. ಹೆಚ್ಚು ಉಷ್ಣಾಂಶಗಳಿಂದ ಸತ್ತೋಗ್ತಾರೆ ಜನ. ಆ ಥರ ಸತ್ತೋಗಬಾರ್ದು. ನಿಮ್ಮ ಮಕ್ಕಳಿಗೆ ಕಾಪಾಡ್ಕೊಂಡು, ನಿಮ್ಮ ಅಪ್ಪ ಅಮ್ಮನಿಗೆ, ನಿಮ್ಮ ಹೆಂಡತಿಯವ್ರಿಗೆ ಕಾಪಾಡ್ಕೊಂಡು ಹೋಗಬೇಕು. ನೀವು ಕಟ್ಟಿರುವಂಥ ಐಷಾರಾಮಿ ಮನೆಗಳನ್ನು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಮೊದಲು ಪ್ರಕೃತಿ ಬಗ್ಗೆ ಎಚ್ಚರ ವಹಿಸಿ. ಯಾವನೋ ಒಬ್ಬ ಬೋಲಿ ಮಗ ದೊಡ್ಡ ಮರ ಹೊಡೆದು ಬಿಡ್ತಾರೆ ಅಂದರೆ ಮೆಟ್ಟಲು ಹೊಡೀರಿ, ಕೇಳಿ. ಅರಣ್ಯಾಧಿಕಾರಿಗೇನು ಪರ್ಮಿಷನ್ ತೊಗೊಂಡಿದ್ದೀವಿ, ಅವ್ನು ಯಾರೋ ಪರ್ಮಿಷನ್ ಕೊಟ್ಟಿರ್ತಾನೆ ನೋಡಿ ಬೋಲಿ ಮಗ, ಅವ್ನು ಮೆಟ್ಟಲು ಹೊಡೀರಿ, ಏನಕ್ಕೆ ಕೊಟ್ಟು, ಏನಕ್ಕೆ ಎಷ್ಟು ಕಿತ್ಕೊಂಡಿದೆ ಅವ್ರ ಹತ್ರ ಅಂತ ಕೇಳಕ್ಕೆ ಹಕ್ಕಿದೆ. ನಮ್ಗೆ ಯಾಕೆ ಅಂತ ಅಂದ್ಕೊಂಡು ಸತ್ತರೆ ನೀವು ಕೂಡ ನಾಳೆ ದಿವಸ ಎಲ್ಲರೂ ಒಂದೇ ಸಲ ಸಾಯಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲ ಯಾರೆಲ್ಲ ಬೆಳಗ್ಗಿಂದ ಸಾಯಂಕಾಲ ದುಡಿಯೋದ್ರಲ್ಲಿ ಗಮನ ಹಾಕ್ಕೊಂಡು ಹೋಗ್ತಾ ಇದ್ದೀರಾ, ನಿಮ್ಮ ಸಂಸಾರ ಮಠ ಮೇಲೆ ಗಮನ ಹಾಕಿದ್ದೀರಾ. ಆದರೆ ಇವತ್ತು ನಡೀತಿರೋ ಘಟನೆಗಳು ಇಡೀ ಪ್ರಪಂಚದಲ್ಲಿ, ವಿಶ್ವದಲ್ಲಿ ಗಮನಿಸ್ಕೊಂಡು ಹೋದರೆ ನಮಗೂ ಆ ರೀತಿಯ ದಿನ ಒಂದು ದಿವಸ ಬಂದೇ ಬರುತ್ತೆ ಅಂತ ನಾನು ನಿಮಗೆ ಗಮನ ಈ ಕಡೆಗೆ ಹಾಕಲಿ ಅಂತ ಈ ವಿಡಿಯೋದಲ್ಲಿ ಎಚ್ಚರ ಕೊಡ್ತಾ ಇದ್ದೀನಿ. ಪ್ರಕೃತಿ ಏನಾದರೂ ಕೆಟ್ಟೋಗ್ಬಿಟ್ಟು ಪ್ರಕೃತಿಯ ಕೋಪ ತೋರಿಸಿದ್ದಾರೆ ಅಂದರೆ, ಇವತ್ತು ಚೀನಾದಲ್ಲಿ ಗಾಳಿಗೆ ಕೊಚ್ಕೊಂಡು ಹೋಗ್ತಿದ್ದಾರೆ ನೋಡಿ ಮನುಷ್ಯರು, ಕಾರ್ಗಳು, ಬೈಕ್ಗಳು, ಅವ್ರ ಮನೆಗಳೆಲ್ಲ ಬಿದ್ದೋಗ್ತಿರೋದು. ಆ ರೀತಿ ನಿಮ್ಮದು ಆಗುತ್ತೆ. ಅವೆಲ್ಲ ಆಗಬಾರ್ದು ಅಂದರೆ ಪ್ರತಿಯೊಬ್ಬರು ಮನೆ ಮುಂದೆ ಒಂದು ಮರ ನೆಟ್ಟಿ, ನಿಮ್ಮ ಜಮೀನುಗಳಲ್ಲಿ ಮರ ನೆಟ್ಟರೆ ಪರವಾಗಿಲ್ಲ. ಸರ್ಕಾರ ಜಾಗಗಳಲ್ಲಿ ಮರಗಳು ಬೆಳೆಸೋದಕ್ಕೆ ಅರಣ್ಯಾಧಿಕಾರಿಗಳಿಗೆ ಮೆಟ್ಟಲು ಹೊಡೆದು ಹೇಳಿ, ಆಯಿತಾ. ಮತ್ತು ಅರಣ್ಯ ಜಾಗಗಳಲ್ಲಿ ಮರಗಳು ಹೊಡ್ಕೊಂಡು ರಾತ್ರಿ ಎತ್ಕೊಂಡು ಹೋಗ್ತಿದ್ರೆ ಊರೆಲ್ಲ ಸೇರಿ ಹೋರಾಟ ಮಾಡಿ ಮೆಟ್ಟಲು ಹೊಡೀರಿ. ಆ ಥರ ನಡೀತಿದೆ ಅಂದರೆ ನಮ್ಮ ಗಮನಕ್ಕೆ ತರ್ಬೋದು. ಪರವಾಗಿಲ್ಲ, ನಾನು ಮಾತಾಡ್ತೀನಿ ಅರಣ್ಯಾಧಿಕಾರಿ ಸಚಿವರಿಗೆ. ಏನು ಕಿತ್ತು ಬಿಸಾಕ್ತಿದ್ದೀರಿ ಸಚಿವರೇ, ಅಲ್ಲೆಲ್ಲ ಮರಗಳು ಹೊಡಿತಿದ್ದಾರೆ, ಅಲ್ಲೆಲ್ಲ ನೋಡಿ ಅಂತ ನಾನು ಆವಾಜ್ ಹಾಕ್ತೀನಿ. ಪ್ರಕೃತಿ ಕಾಪಾಡೋದ್ರಲ್ಲಿ ಜನರ ಸಮಾಜದ ಬಗ್ಗೆ ತುಂಬ ಕಾಳಜಿ ಇದೆ ನನಗೆ. ಅದಕ್ಕೋಸ್ಕರ ನಾನು ಎಷ್ಟು ಬೇಕಾದ ಧ್ವನಿ ತಿತ್ತೀನಿ. ಯಾವ ನನ್ನ ಮಗನಿಗಾದರೂ ಮೆಟ್ಟಲು ಹೊಡೆಯೋ ರೀತಿ ಮಾತಾಡ್ತೀನಿ. ನಾನು ಯಾರಿಗೂ ಭಯ ಪಡಲ್ಲ. ಇದು ಪ್ರತಿಯೊಬ್ಬರು ಜವಾಬ್ದಾರಿ ತಗೋಬೇಕು. ನಾನೊಬ್ಬನು ಇನ್ನೊಬ್ಬನು ಅಂದರೆ ನಡೆಯಲ್ಲ. ಕನಿಷ್ಠ ಜನರಲ್ಲಿ ಸಮಾಜದಲ್ಲಿರುವಂಥ ವಿದ್ಯಾವಂತರಾದರೂ ಗಮನಿಸಿದರೆ ಮಾತ್ರ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನೀವೇನು ಅಂದ್ಕೊಂಡಿದ್ದೀರಾ ಸಾಧನೆ ಮಾಡ್ತೀರಾ. ಇಲ್ಲಿ ನಿಮ್ಮ ಪ್ರಕೃತಿಯಲ್ಲೇ ಈ ರೀತಿ ಸಮಸ್ಯೆಗಳು ಉಂಟಾದರೆ ನೀವೇನಕ್ಕೆ ಓದಿಸ್ತೀರಾ? ಅವ್ರಿಗೆ ಇರೋದು 5-6 ವರ್ಷ ಆರಾಮಾಗಿ ಮಲ್ಕೊಂಡು ಯಾವುದೋ ಸರ್ಕಾರಿ ಶಾಲೆಗಳು ಹಾಕಿ ಆರಾಮಾಗಿದೆ ಅಂತ ಹೇಳ್ಬೋದಲ್ವಾ. ಈಗ ಕೋವಿಡ್ ಬಂದು ಲಕ್ಷಾಂತರ ಜನ ಸತ್ತೋಗ್ಬಿಟ್ಟು 6 ತಿಂಗಳು ಮನೆ ಒಳಗಡೆನೇ ಇರಿ ಅಂದರೂ ಇದ್ರಿ ಸರ್ಕಾರ ಹೇಳಿ. ಆ ರೀತಿ ಬರ್ತವೆ. ಒಂದು ಗಾಳಿ ಬರ್ತಾ ಇದೆ ವೇಗವಾಗಿ, ತುಫಾನ್ ಬಂದುಬಿಟ್ಟಿದೆ, ಮನೆ ಒಳಗಡೆನೇ ಇರೋ, ಮನೆಯೇ ಬಿದ್ದೋಗ್ತಾಯಿದೆ ಸರ್. ಮನೆ ಒಳಗಡೆ ಲಾಕ್ ಮಾಡ್ಕೊಂಡು ನಿಲ್ಲಿಸೋ ತುಫಾನ್ ಬರಲ್ಲ, ಮನೆ ಸಮೇತ ಬಿದ್ದೋಗೋದು. ಏನು ಮಾಡ್ತೀರ ಅವತ್ತು? ಕಣ್ಣು ಮುಚ್ಕೊಂಡು ಸತ್ತೋಗ್ಬೇಕು. ಆ ರೀತಿ ಆಗಬಾರ್ದಂದ್ರೆ ದಯಮಾಡಿ ಪ್ರಕೃತಿಯ ಬಗ್ಗೆ ಗಮನ ಹಾಕಿ. ಈ ರೋಡ್ ಅಗಲೀಕರಣ ಮಾಡೋ ನನ್ನ ಮಕ್ಕಳು ಅವ್ರ ಮರಗಳನ್ನ ಕಡಿತಾರೆ, ಮತ್ತು ಹಂಗೆ ಮರಗಳು ಇಡ್ತಾ ಇಲ್ಲ. ಅದ್ರ ಬಗ್ಗೆ ಧ್ವನಿ ಎತ್ತಿ. ಇವತ್ತು ಒಂದು ಭಾನುವಾರ ರಜೆ ಇದೆ, ಇವತ್ತಾದರೂ ಸಮಾಜದ ಬಗ್ಗೆ ಗಮನ ಹಾಕಿಸಿ. ಏನು ಕಿತ್ತಿ ಬಿಸಾಕಲ್ಲ, ಒಂದಿನ ಸಮಾಜದ ಬಗ್ಗೆ ಗಮನಿಸಿ, ಪ್ರಕೃತಿ ಬಗ್ಗೆ ಎಚ್ಚರ ವಹಿಸಿ ಬಾಳಬೇಕಂದ್ರೆ. ಇಲ್ಲ ನೀವು ಬರೀ ನಿಮ್ಮ ಹೆಂಡತಿ ಮಕ್ಕಳು ವಾಟ್ಸಪ್ ಚಾಟ್ಸು ವಿಡಿಯೋಗಳು ಅಂತ ನಕ್ಕೊಂಡು ಅವೆಲ್ಲ ಮಾಡ್ಕೊಂಡಿದ್ರೆ ನೀನು ನಗಕ್ಕಲ್ಲ, ಅಲ್ಲಕ್ಕೂ ಕಣ್ಣೀರು ಬರಲ್ಲ. ಆ ರೀತಿ ಘಟನೆಗಳಿರ್ತವೆ. ಸ್ವಲ್ಪ ಎಚ್ಚರ ವಹಿಸಿ ಅಂತ ಹೇಳಿ ಈ ಸುದ್ದಿಯಲ್ಲಿ ನಾನು ಪ್ರತಿಯೊಬ್ಬರಿಗೂ ಒಂದು ಸಂದೇಶ ಕೊಟ್ಟಿದ್ದೀನಿ. ನೋಡಿ, ಗಮನಿಸಿ. ದಯಮಾಡಿ ಈ ಸುದ್ದಿಯನ್ನು ಯಾರೆಲ್ಲ ಕೇಳಿದ್ದೀರೋ ಎಂಥವು ಶೇರ್ ಮಾಡ್ತೀರಾ. ಕನಿಷ್ಠ ನಿಮ್ಮ ಮೊಬೈಲಲ್ಲಿ ಎಷ್ಟು ವಾಟ್ಸಪ್ ಗ್ರೂಪ್ ಇದ್ದಾವೋ ಮತ್ತು ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೋ ಅವ್ರಲ್ಲಿ ಶೇರ್ ಮಾಡಿರಿ. ಪ್ರಕೃತಿಗೆ ಎಲ್ಲರೂ ಕೈ ಹಾಕಿ ಸಂರಕ್ಷಣೆ ಮಾಡೋಣ. ಪ್ರಕೃತಿ ಚೆನ್ನಾಗಿದ್ದರೆ ಮಾತ್ರ ನಾವು ಉಳಿಯಲು ಸಾಧ್ಯವಾಗುತ್ತೆ. ಇಲ್ಲಾಂದರೆ ಸಮಾಜದಲ್ಲಿ ನೋಡ್ತಾನೆ ಸಾಯಬೇಕಾಗುತ್ತೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಯಾವ ಸರ್ಕಾರನೂ ಕಾಪಾಡಲ್ಲ. ಇವತ್ತು ಏನೆಲ್ಲ ನಾವು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂರಿಸಿದ್ದೀವಿ ಮೋದಿ ಸಾಹೇಬರು, ಬರೀ ಜಾತಿ ರಾಜಕೀಯ ಮಾಡ್ತಿದ್ದಾರೆ. ಯಾವ ರೀತಿ ಜನರಲ್ಲಿ ಟ್ಯಾಕ್ಸ್ ಮುಖಾಂತರ ಹಿಂಡಿಬೇಕಂತ ಅದನ್ನು ಮಾಡ್ತಿದ್ದಾರೆ ಹೊರತು ಯಾವ ತಲೆನೂ ಹಾಕ್ತಿಲ್ಲ. ಅವರು ಯಾವುದು ಉದ್ಧಾರ ಮಾಡ್ತಿಲ್ಲ. ಕೆಲವು ನನ್ನ ಮಕ್ಕಳು ಏನೋ ಉದ್ಧಾರ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ನನ್ನ ಮಕ್ಕಳು ನನಗೆ ಈಗಲೇ ಹೇಳ್ತಿದ್ದೀನಿ, ಎಷ್ಟು ಸಾಲ ಮಾಡಿದ್ದಾರೆ ಮೋದಿ ಸಾಹೇಬರು ಬಂದಮೇಲೆ ಅಂತ ನನಗೆ ಉತ್ತರ ಕೊಡೋಕ್ಕೆ ಹೇಳಿ. 52 ಲಕ್ಷ ಕೋಟಿ ಇದ್ದು 250 ಲಕ್ಷ ಕೋಟಿಗೆ ಸಾಲ ಮಾಡಿಬಿಟ್ಟಿದ್ದಾರೆ. ಹಿಂಗೆ ಈ ಸ್ವಾಮಿ ಇನ್ನೊಂದು 4 ವರ್ಷದಲ್ಲಿ ಏನಾದರೂ ಮಾಡಿಬಿಟ್ಟಿದೆ ಅಂದರೆ
ಶ್ರೀಲಂಕಾ ಥರ ಬಾಂಗ್ಲಾದೇಶ ಥರ ದಿವಾಲ ಆಗೋದ್ರಲ್ಲಿ ನಮ್ಮ ದೇಶ ಯಾವುದೇ ರೀತಿಯ ಸಂದೇಶ ಇಲ್ಲ. ಅಭಿವೃದ್ಧಿ ಮಾಡೋದಂದರೆ ಸಾಲ ತೀರಿಸ್ಕೊಂಡು ಅಭಿವೃದ್ಧಿ ಮಾಡಿದ್ರೆ ಅವನು ನಿಜವಾದ ನಾಯಕ. ಈ ಮಹಾಪುರುಷ ಬಂದಾಗಿಂದ ಟ್ಯಾಕ್ಸು ಹಿಡ್ತಾ ಇದ್ದಾನೆ, ಹೆಚ್ಚು ಟ್ಯಾಕ್ಸ್ ಮಾಡಿಬಿಟ್ಟಿದ್ದಾನೆ. ಅದ್ರ ಜೊತೆಯಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಏನಾದರೂ ಸಾಲ ತೀರಿಸ್ತಾ ಅಂದರೆ ಲಕ್ಷ ಕೋಟಿ ಸಾಲ ಮಾಡ್ತಾನೆ ಇದ್ದಾನೆ. ಯಾರಾದರೂ ಒಂಥರ ಫೇಕ್ ನ್ಯೂಸ್ಗಳು ಮಾಡಿದ್ರೆ ಮೆಟ್ಟಲ್ಲಿ ಹೊಡೀರಿ, ಆಯಿತಾ? ಸ್ವಲ್ಪ ಸಮಾಜದ ಕಡೆ ಗಮನ ಹಾಕಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.